ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಲೋಕಸಭಾ ಸದಸ್ಯರಾದ ಶ್ರೀ BY ರಾಘವೇಂದ್ರ ಅವರು ಮಾತನಾಡಲಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ NK ಜಗದೀಶ್ ಅವರು ಉಪಸ್ಥಿತರಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀಯುತ ಮಾಲ್ತೇಶ್ ಅವರು ಉಪಸ್ಥಿತರಿದ್ದಾರೆ ಹಾಗೂ ಶ್ರೀಯುತ ಹರಿಕೃಷ್ಣ ಅವರು ಉಪಸ್ಥಿತರಿದ್ದಾರೆ. ಬಿಜೆಪಿ ಜಿಲ್ಲಾ ಖಜಾಂಚಿಯಾದ ಶ್ರೀಯುತ ND ಸತೀಶ್ ಅವರು ಉಪಸ್ಥಿತರಿದ್ದಾರೆ. ವಿಶ್ವಾಸ ಅಭಿವೃದ್ಧಿ ಜನಕಲ್ಯಾಣದ 12 ವರ್ಷಗಳ ಅಭಿಯಾನದ ಸಂಚಾಲಕರಾದ ಶ್ರೀಯುತ ಭೂಪೇಂದ್ರ ಆಯ್ನೂರ್ ಅವರು ಉಪಸ್ಥಿತರಿದ್ದಾರೆ. ಈ ಒಂದು ಅಭಿಯಾನದ ಸಹ ಸಂಚಾಲಕರಾದ ಶ್ರೀಮತಿ ಪದ್ಮಿನಿ ಅವರು, ಶ್ರೀಯುತ ದರ್ಶನ್ ಅವರು, ಶ್ರೀ ಹರೀಶ್ ನಾಯ್ಕ್ ಅವರು ಉಪಸ್ಥಿತರಿದ್ದಾರೆ. ಹಾಗೂ ಬಿಜೆಪಿ ಜಿಲ್ಲಾ ಮಾಧ್ಯಮದ ಸಹ ಸಂಚಾಲಕರಾದ ಶ್ರೀ ಮಂಜುನಾಥ್ ಅವರು ಉಪಸ್ಥಿತರಿದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ಶ್ರೀಯುತ BY ರಾಘವೇಂದ್ರ ಅವರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನು ಸ್ವಾಗತವನ್ನು ಪಡಿಸ್ತಾ ಗೌರವಿತ ಜಿಲ್ಲಾ ಅಧ್ಯಕ್ಷರೇ ಮತ್ತು ಎಲ್ಲ ಆತ್ಮೀಯ ಪದಾಧಿಕಾರಿಗಳೇ, ವಿಶೇಷವಾಗಿ ಮೋದಿಜಿಯವರ ನೇತೃತ್ವದ ಸರ್ಕಾರದ 12 ವರ್ಷಗಳು ಆಡಳಿತ ತುಂಬಿದಂಥ ಈ ಒಂದು ಸಂದರ್ಭದಲ್ಲಿ ಇಡೀ ರಾಷ್ಟ್ರಾದ್ಯಂತ ಅಭಿವೃದ್ಧಿಯ ವಿಚಾರಗಳನ್ನು, ಜನಕಲ್ಯಾಣ ವಿಚಾರಗಳನ್ನು ಜನರಿಗೆ ಮುಟ್ಟಿಸ್ಬೇಕು ಅಂಥೇಳಿ ಈ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಶಿವಮೊಗ್ಗದ ಜವಾಬ್ದಾರಿ ಹೊತ್ತಂಥ ಕುಬೇಂದ್ರಪ್ಪನವರಿದ್ದಾರೆ, ಗೌರವಂತ ಪದ್ಮಿನಿ ಅವರೇ, ಸನ್ಮಾನಿಸಿದ ದರ್ಶನ್ರವರೇ, ಹರೀಶ್ರವರೇ, ಮತ್ತು ನಮ್ಮ ಮಾಧ್ಯಮದ ಪ್ರಮುಖ ಅಂತ ಚಂದ್ರಶೇಖರ್ ಇದ್ದಾರೆ, ಮಂಜುನಾಥ್ ಇದ್ದಾರೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ಸನ್ಮಾನಿಸಿದ ಮಾಲ್ತೇಶ್ರವರೇ, ಈಗಾಗಲೇ ಅತ್ಯಂತ ಒಂದು ಹೆಮ್ಮೆ ಸಂತೋಷ ತರುವಂಥ ಒಂದು ವಿಚಾರ, ಭಾರತದ ಅತ್ಯಂತ ಸುದೀರ್ಘಾವಧಿ ಚುನಾಯಿತ ಪ್ರಧಾನಮಂತ್ರಿಗಳು, ದೇಶದ ಹೆಮ್ಮೆಯ ನಾಯಕರು, ಆದರಣೀಯ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರಕ್ಕೆ, ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರಿಗೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಯನ್ನು ತಮ್ಮ ಮುಖಾಂತರ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಗೌರವಿತ ನರೇಂದ್ರ ಮೋದಿಜಿಯವರು ದೀರ್ಘಾವಧಿ ಚುನಾಯಿತ ಪ್ರಧಾನಮಂತ್ರಿಗಳು ಅಂಥೇಳಿ ಮಾತ್ರ ಅಲ್ಲ, ಒಂದು ಶಾಶ್ವತವಾದಂಥ ಸಾಧನೆಗಳನ್ನು ಮೈಲುಗಲ್ಲಾಗಿ ಈ ದೇಶಕ್ಕೆ ಕೊಟ್ಟಂಥ ಧೀಮಂತ ನಾಯಕರು. ಮೊನ್ನೆ 10ನೇ ತಾರೀಕು ನಮ್ಮ ಭಾರತದ ಪ್ರಜಾಸತ್ತಾತ್ಮಕ ಇತಿಹಾಸದ ಒಂದು ಮಹತ್ವಪೂರ್ಣ ಮೈಲಿಗಲ್ಲನ್ನು ನಾವೆಲ್ಲ ಕೂಡ ಆಚರಣೆ ಮಾಡಿದ್ವಿ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 100ಕ್ಕಿಂತ ಹೆಚ್ಚಿನ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸುವ ಮುಖಾಂತರ ಬರುವಂಥ ದಿನದಲ್ಲಿ ದೇಶಕ್ಕೆ ಯಾವುದೇ ಗಂಡಾಂತರ ಬರಬಾರದು, ಸವಾಲುಗಳನ್ನು ಎದುರಿಸುವಂಥ ಒಂದು ಶಕ್ತಿ ಪ್ರಧಾನಮಂತ್ರಿಗಳಿಗೆ, ನರೇಂದ್ರ ಮೋದಿಜಿಯವರಿಗೆ ದೇವರು ಆಶೀರ್ವಾದ ಮಾಡಲಿ ಅಂತೇಳಿ ನಾವೆಲ್ಲರೂ ಕೂಡ ಪೂಜೆಯನ್ನು ಮಾಡಿಸಿದ್ದು ಕೂಡ ಗೊತ್ತಂಥ ವಿಚಾರ. ಪ್ರಧಾನಮಂತ್ರಿಗಳು ಸತತವಾಗಿ 4399 ದಿನಗಳನ್ನು ಸಾರ್ಥಕವಾಗಿ ಪೂರೈಸಿದರು. ಗೌರವಿತ
ಜವಾಹರ್ಲಾಲ್ ನೆಹರು ಅವರ 4398 ದಿನಗಳವರೆಗೆ ಕಾರ್ಯವನ್ನು ಮಾಡಿದ್ರು ಅಂತೇಳಿ ಇತಿಹಾಸ ಹೇಳುತ್ತೆ. ಮತ್ತು ಚುನಾಯಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ದಾಖಲೆ. ನೆಹರೂರು ಆಫ್ಟರ್ ಇಂಡಿಪೆಂಡೆನ್ಸ್ 1947ರಿಂದ 52 ಕೂಡ ಎಲೆಕ್ಟೆಡ್ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಿದರು. ತದನಂತರದ ಒಂದು ಲೆಕ್ಕವನ್ನು ತೆಗೆದುಕೊಂಡಾಗ ದೊಡ್ಡ ಒಂದು ಸಾಧನೆಯನ್ನು, ಒಂದು ಸುದೀರ್ಘವಾದಂಥ ಅವಧಿಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಈ ದೇಶದ ಸೇವೆಯನ್ನು ಸಲ್ಲಿಸಿದಂಥ ಮಹಾನ್ ನಾಯಕರು. ಮತ್ತು ಈ 12 ವರ್ಷದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇಟ್ಟಂಥ ಹೆಜ್ಜೆಗಳು ಆಶ್ಚರ್ಯ ಆಗುತ್ತೆ. ಒಂದು ಅಭೂತಪೂರ್ವವಾದಂಥ ಅಭಿವೃದ್ಧಿ ಇರ್ಬೋದು, ಅಸಾಮಾನ್ಯ ಜನ ಕಲ್ಯಾಣ ಇರ್ಬೋದು, ಅದ್ರ ಮುಖಾಂತರ ಒಂದು ಅದ್ವಿತೀಯ ಒಂದು ವಿಶ್ವಾಸವನ್ನು ದಾಖಲಿಸಿದ್ದು ಕೂಡ ಗೊತ್ತಂತ ವಿಚಾರ. ಇದರಲ್ಲೂ ಮುಖ್ಯವಾಗಿ ನಮ್ಮ ಮೋದಿಜಿಯವರು ಇಟ್ಟಂಥ ಹೆಜ್ಜೆಯಲ್ಲಿ ಪ್ರಮುಖವಾಗಿ ಸುಮಾರು 25 ಕೋಟಿಗಿಂತ ಹೆಚ್ಚು ಭಾರತೀಯರನ್ನು ಬಡತನದಿಂದ ಯಶಸ್ವಿಯಾಗಿ ಮೇಲೆತ್ತುವಂಥ ಕೆಲಸ ಇರ್ಬೋದು. ಸ್ವಚ್ಛ ಭಾರತ ಅಡಿಯಲ್ಲಿ ಸುಮಾರು 12 ಕೋಟಿಗಿಂತ ಹೆಚ್ಚು ಶೌಚಾಲಯಗಳನ್ನು ನಿರ್ಮಾಣ ಮಾಡಿದಂಥ ಒಂದು ಕಾರ್ಯಕ್ರಮ ಇರ್ಬೋದು. ಜಲ್ ಜೀವನ್ ಮಿಷನ್ ಮುಖಾಂತರ ಸುಮಾರು 15 ಕೋಟಿಗಿಂತ ಹೆಚ್ಚಿನ ಮನೆಗಳಿಗೆ ನಲ್ಲಿ ನೀರನ್ನು, ಶುದ್ಧವಂತ ನೀರನ್ನು ತಲುಪಿಸುವಂಥ ಒಂದು ಕಾರ್ಯ ಇರ್ಬೋದು. ಮತ್ತು ವಿಶೇಷವಾಗಿ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಸುಮಾರು 80 ಕೋಟಿ ನಾಗರಿಕರಿಗೆ ಉಚಿತವಾದಂಥ ಆಹಾರ ಧಾನ್ಯವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಒಂದು ತಿಂಗಳು ಕೂಡ ನಿಲ್ಲದ ರೀತಿಯಲ್ಲಿ ತಲುಪಿಸುವಂಥ ಕಾರ್ಯಕ್ರಮ ಇರ್ಬೋದು. ಮೋದಿಜಿಯವರು ಪ್ರಧಾನಮಂತ್ರಿಗಳು ಆದಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಒಂದು 5 ನಗರಗಳಲ್ಲಿ ಮಾತ್ರ ನಾವು ಮೆಟ್ರೋ ಜಾಲ ಇತ್ತು ಅಂಥೇಳಿ ಆ ದಾಖಲೆಯನ್ನು ಕೂಡ 12 ವರ್ಷಗಳಲ್ಲಿ ಸುಮಾರು 29 ನಗರಗಳಿಗೆ ಸುಮಾರು 1100 ಕಿಲೋಮೀಟರ್ಗಿಂತ ಹೆಚ್ಚು ಮೆಟ್ರೋವನ್ನು ಓಡಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಇನ್ನೂ ಸುಮಾರು ಹತ್ತಿರ 900 ಕಿಲೋಮೀಟರ್ ಮೆಟ್ರೋ ಯೋಜನೆ ಕಾರ್ಯಕ್ರಮ ಕಾಮಗಾರಿ ಮುಂದುವರೆದಿದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಿಶೇಷವಾಗಿ ಯುವ ಜನತೆಗಳಿಗೆ ಸ್ಟಾರ್ಟಪ್ಗಳು ಅಪ್ ಟು 2014 ಹತ್ತಿರ ಒಂದು 400 ಇತ್ತು ಅಂಥೇಳಿ ದಾಖಲೆ ಹೇಳುತ್ತೆ. ಈ 12 ವರ್ಷದ ಅವಧಿಯಲ್ಲಿ ಸುಮಾರು 2,30,000ಗಿಂತ ಹೆಚ್ಚು ಸ್ಟಾರ್ಟಪ್ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಇದು ಭಾರತ ವಿಶ್ವದ 3ನೇ ಅತಿ ದೊಡ್ಡ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆ ನಮ್ಮ ಭಾರತದಲ್ಲಿ ನಾವೆಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಹಿಂದೆಂದೂ ಕೂಡ ಕಾಣದ ರೈತ ಪರವಾದಂಥ ಕಾರ್ಯಕ್ರಮಗಳನ್ನು ಸರ್ಕಾರ ಕೊಟ್ಟಿರೋದು. ಅದರಲ್ಲೂ ವಿಶೇಷವಾಗಿ PM ಕಿಸಾನ್ ಯೋಜನೆ ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ, ₹1 ಕೂಡ ಸೋರಿಕೆ ಆಗದೆ 4 ಲಕ್ಷ ಕೋಟಿಗಿಂತ ಹೆಚ್ಚು ಹಣವನ್ನು
ತಮ್ಮ ಬ್ಯಾಂಕ್ ಖಾತೆಗೆ ಹೋಗಿದ್ದಿರ್ಬೋದು. ಮತ್ತು MSP 12 ವರ್ಷಗಳಲ್ಲಿ ದ್ವಿಗುಣ ಡಬಲ್ ಮಾಡಿದ್ದು ಕೂಡ ಗೊತ್ತಂತ ವಿಚಾರ. ಇದು ರೈತ ಮೊದಲು ಅಂಥೇಳಿ ಇಟ್ಕೊಂಡು ಆಡಳಿತದ 4399 ದಿನಗಳಂದ್ರೂ ಕೂಡ ತಪ್ಪಾಗಲಾರ್ದು. ಪೂರ್ತಿ 4399 ಈ ದಿನಗಳನ್ನು ಸಂಪೂರ್ಣವಾಗಿ ರೈತರಿಗೆ ಡೆಡಿಕೇಟ್ ಮಾಡೋದು ಕೂಡ ತಪ್ಪಾಗಲಾರ್ದು. ಆ ರೀತಿಯಂಥ ಯೋಜನೆಗಳನ್ನು ಗೌರವಿತ ಪ್ರಧಾನಮಂತ್ರಿಗಳು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಜೊತೆಗೆ ಅನೇಕ ದಾಖಲೆಗಳನ್ನು ಕೂಡ ಮಾಡಿದ್ದಾರೆ. ಅತಿ ಹೆಚ್ಚು ಕಾಂಗ್ರೆಸ್ಸೇತರ ಪಕ್ಷದ ಪ್ರಧಾನಿ ಅಧಿಕಾರದಲ್ಲಿ ನರೇಂದ್ರ ಮೋದಿಜಿಯವರು ಅಂತೇಳಿ ದಾಖಲೆ ಆಗಿದೆ. 2 ಬಾರಿ ಸಂಪೂರ್ಣವಾದಂಥ ಬಹುಮತದ ಸ್ವಪಕ್ಷೀಯ ಸರ್ಕಾರವನ್ನು ಮುನ್ನಡೆಸಿದಂಥ ಕಾಂಗ್ರೆಸ್ಸೇತರ ನಾಯಕರು ಅಂತೇಳಿ ದಾಖಲೆಯನ್ನು ನಾವು ಹೇಳ್ಬೋದು. ಜೊತೆಗೆ ಗುಜರಾತಿನ ಮುಖ್ಯಮಂತ್ರಿಗಳು ಆಗಿದ್ದು ಕಾಲಾವಧಿಯನ್ನು ತೆಗೆದುಕೊಂಡ್ರೆ ಸುಮಾರು 9,000 ದಿನಗಳು ಮುಖ್ಯಮಂತ್ರಿಗಳಾಗಿ ಮತ್ತು ಪ್ರಧಾನಮಂತ್ರಿಗಳಾಗಿ ಅಧಿಕಾರದಲ್ಲಿ ದೇಶದ ಒಂದು ಅತ್ಯಂತ ಒಬ್ಬ ಹೆಮ್ಮೆಯ ನಾಯಕರು ನರೇಂದ್ರ ಮೋದಿಜಿಯವರು ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೇಳ್ಬೋದು. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ತಮ್ಮ ಮುಖಾಂತರ ಜನರಿಗೆ ಸಾರ್ವಜನಿಕರಿಗೆ ಮತ್ತೊಮ್ಮೆ ನಾನು ನೆನಪಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಈ 12 ವರ್ಷಗಳಲ್ಲಿ ಒಂದು 12 ಐತಿಹಾಸಿಕ ಮೈಲಿಗಳನ್ನು ಸಂಕ್ಷಿಪ್ತವಾಗಿ ತಮ್ಮ ಮುಖಾಂತರ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಜನ್ಧನ್ ಯೋಜನೆ DBT ಮುಖಾಂತರ ಜನರಿಗೆ ಬ್ಯಾಂಕ್ ಖಾತೆಗಳಲ್ಲಿ ಖಾತೆ ಇರಲಿಲ್ಲ, ಖಾತೆಯನ್ನು ತೆರೆಯುವಂಥ ಒಂದು ಕೆಲಸಗಳಿರ್ಬೋದು. ನೇರ ಲಾಭ ವರ್ಗಾವಣೆಯನ್ನು DBT ಮುಖಾಂತರ ಕೊಡುವಂಥ ಯೋಜನೆ ಇರ್ಬೋದು. ಸ್ವಚ್ಛ ಭಾರತ್ ಮಿಷನ್ ಇರ್ಬೋದು, ಆವಾಸ್ ಯೋಜನೆ ಇರ್ಬೋದು, ಜಲ್ ಜೀವನ್ ಮಿಷನ್ ಇರ್ಬೋದು, ಆಯುಷ್ಮಾನ್ ಭಾರತ್ ಇರ್ಬೋದು. ಈ ರೀತಿಯಂಥ ಯೋಜನೆಗಳ ಮುಖಾಂತರ ದೇಶದ ಜನರ ಒಂದು ಘನತೆಯನ್ನು ಮತ್ತು ಜೀವನ ಮಟ್ಟವನ್ನು ಏರಿಸುವಂಥ ದಿಕ್ಕಿನಲ್ಲಿ ಒಂದು ಅಮೂಲ್ಯಕರವಾದಂಥ ಒಂದು ಬದಲಾವಣೆಯನ್ನು ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ನಿಮ್ಗೆ ಕೊಟ್ಟಂಥ ವಿಚಾರಗಳಿರ್ಬೋದು. ಇನ್ನು ಡಿಜಿಟಲ್ ಇಂಡಿಯಾ ಚಿಂತನೆಯನ್ನು ಮಾಡಿದ್ರೆ UPIನ ವಿಶ್ವಗುರು ಅಂದರೂ ಕೂಡ ತಪ್ಪಾಗಲಾರದು. ಯಾಕೆಂದರೆ ವಿಶ್ವಕ್ಕೆ ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಂಥ ಭಾರತ ಸುಮಾರು ಸಾಮಾನ್ಯ ಜನರ ಒಂದು ಡಿಜಿಟಲ್ ಪಾವತಿ ವಹಿವಾಟೇನಿದೆ UPI ಪಾಲು 85% ಇದೆ ಅಂತೇಳಿ ದಾಖಲೆ ಹೇಳ್ತಾ ಇದೆ. ಸುಮಾರು ಮಾರ್ಚ್ 2026ಕ್ಕೆ 2264 ಕೋಟಿ ವಹಿವಾಟನ್ನು ತಲುಪಿದೆ ಅಂತ ಹೇಳ್ತಾರೆ. ಡಿಜಿಟಲ್ ವಹಿವಾಟು 9 ಪಟ್ಟು ಹೆಚ್ಚಾಗಿದೆ. ಕೋವಿಡ್ ಸಂಕಷ್ಟ ಸಂದರ್ಭ ಇರ್ಬೋದು, ಮಧ್ಯ ರಾಷ್ಟ್ರಗಳ ಪಾಶ್ಚಿಮಾತ್ಯ ರಾಷ್ಟ್ರಗಳ ಯುದ್ಧ ನಡೀತಾ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ಆರ್ಥಿಕತೆ ವಿಚಾರದಲ್ಲಿ ವಿಶ್ವದಲ್ಲಿ 11ನೇ ಸ್ಥಾನದಲ್ಲಿದ್ದಂಥ ಭಾರತವನ್ನು 4ನೇ ಸ್ಥಾನಕ್ಕೆ ತರುವಂಥ ದಿಕ್ಕಿನಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮಗಳನ್ನು ಜಾರಿ ತರುವ ಮುಖಾಂತರ 2014 ಆ ಸಂದರ್ಭದಲ್ಲಿ GDP ಇದ್ದಿದ್ದು 106 ಲಕ್ಷ ಕೋಟಿ.
ಇವತ್ತು 331 ಲಕ್ಷ ಕೋಟಿಗೆ ಅಂದರೆ 3 ಪಟ್ಟು ಹೆಚ್ಚುವಂಥ ಕೆಲಸ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ದಾಖಲೆ ಒಂದು ಕಾರ್ಯಕ್ರಮಗಳನ್ನು ಆಗ್ತಾ ಇರೋದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಮೂಲಭೂತ ಸೌಕರ್ಯಗಳ ಒಂದು ಕ್ರಾಂತಿ ಅಂದರೂ ಕೂಡ ತಪ್ಪಾಗಲಾರದು. ರೈಲ್ವೆ ಯೋಜನೆ ಇರ್ಬೋದು, ರೈಲ್ವೆ ಬಜೆಟ್ಗೆ ಇಟ್ಟಂಥ ಹಣ ಇರ್ಬೋದು, ನಮ್ಮ ಮಲೆನಾಡು ಶಿವಮೊಗ್ಗನೂ ಕೂಡ ನಾವು ತೆಗೆದುಕೊಂಡ್ರೂ ಕೂಡ ಸುಮಾರು 20 22 ಸಾವಿರ ಕೋಟಿಯಷ್ಟು ಹಣವನ್ನು ಎಲ್ಲ ಯೋಜನೆಗಳ ಮುಖಾಂತರ ನಮ್ಮ ಮಲೆನಾಡಿಗೆ ತಲುಪಿದೆ. ಈ ಸಂದರ್ಭ ನಾನು ಅಭಿನಂದನೆ ಕೂಡ ಸಂಸತ್ ಸದಸ್ಯನಾಗಿ ನಾನು ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸ್ಮಾರ್ಟ್ ಸಿಟಿಗೆ ಸುಮಾರು 990 ಕೋಟಿ 73 ಯೋಜನೆಗಳನ್ನು ನಮ್ಮ ಶಿವಮೊಗ್ಗದಲ್ಲಿ ನಾವು ಜಾರಿ ತರುವಂಥ ಕೆಲಸ ಆಯಿತು. ಕುವೆಂಪು ಅವರ ಹೆಸರಲ್ಲಿ ವಿಮಾನ ನಿಲ್ದಾಣ ಈಗಾಗಲೇ ಲೋಕಾರ್ಪಣೆ ಆಗಿದೆ. ಸಿಗಂದೂರು ಸೇತುವೆ ಇರ್ಬೋದು, ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲ್ವೆ ಮಾರ್ಗ ಇರ್ಬೋದು, ವಿಶೇಷವಾಗಿ ಏನಾದರೂ ಮಾಡಿ ನಮ್ಮ ಕೋಸ್ಟಲ್ಗೆ ಮಂಗಳೂರಿಗೆ ಸಂಪರ್ಕವನ್ನು ರೈಲ್ವೆ ಜಾಲವನ್ನು ತರಬೇಕು ಅಂತೇಳಿ ಪ್ರಯತ್ನ ಮಾಡಿ ಶಿವಮೊಗ್ಗ, ಶೃಂಗೇರಿ, ಮಂಗಳೂರು ಫೈನಲ್ ಲೊಕೇಶನ್ ಸರ್ವೆ ಈಗ ಆಲ್ರೆಡಿ ಆಗ್ತಾ ಇದೆ. ಈ ರೀತಿ ರೈಲ್ವೆ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ, ದೇಶದಲ್ಲೂ ಕೂಡ ನೋಡ್ತಾ ಇದ್ದೀವಿ. ಇನ್ನು ಜನರ ಒಂದು ಆರೋಗ್ಯ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಆಯುಷ್ಮಾನ್ ಭಾರತ್ ವಿಶ್ವದ ಒಂದು ಅತಿ ದೊಡ್ಡ ಒಂದು ಆರೋಗ್ಯ ಕಾರ್ಯಕ್ರಮ. ಸುಮಾರು 55 ಕೋಟಿಗಿಂತ ಹೆಚ್ಚು ಫಲಾನುಭವಿಗಳಿಗೆ ತಲುಪುವಂಥ ಕಾರ್ಯಕ್ರಮ ಆಗಿದೆ. ಸುಮಾರು 1.48 ಲಕ್ಷ ಕೋಟಿ ಈ ಯೋಜನೆಗೆ ವೆಚ್ಚ ಮಾಡಿದ್ದಾರೆ. ಸುಮಾರು 10 ಕೋಟಿಗಿಂತ ಹೆಚ್ಚು ಜನರಿಗೆ ಆಯುಷ್ಮಾನ್ ಚಿಕಿತ್ಸೆಯನ್ನು ತಲುಪುವಂಥ ಕಾರ್ಯ ಆಗಿದೆ. ಮತ್ತು 2024ರಲ್ಲಿ ಘೋಷಣೆ ಮತ್ತೊಮ್ಮೆ ಆಯಿತು, 70 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರನ್ನು ಕೂಡ ಈ ಆಯುಷ್ಮಾನ್ ವಯೋವಂದನ್ ಕಾರ್ಡ್ ವಿತರಣೆಯನ್ನು ಕೂಡ ಮಾಡೋದ್ರ ಮುಖಾಂತರ ಆ ಒಂದು ಸೆಕ್ಟರ್ಗೂ ಕೂಡ ಸಾಕಷ್ಟು ಇದರಿಂದ ಅನುಕೂಲ ಆಗುತ್ತೆ. ಶಿವಮೊಗ್ಗದಲ್ಲಿ ಮೊನ್ನೆ ಮಂತ್ರಿಗಳು ಬಂದು ಬಡವರಿಗೆ ಸೂರು ಉದ್ಘಾಟನೆಯನ್ನು ಮಾಡಿದ್ರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಲ್ಲರಿಗೂ ಕೂಡ ವಸತಿಯನ್ನು ಕೊಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿದ್ರು. ಇಡೀ ದೇಶದಲ್ಲಿ ಸುಮಾರು 4 ಕೋಟಿಗಿಂತ ಹೆಚ್ಚಿನ ಮನೆಗಳ ನಿರ್ಮಾಣವನ್ನು ಮಾಡುವಂಥ ಕಾರ್ಯ ಆಯಿತು. ಜಲ್ ಜೀವನ್ ಮಿಷನ್ ಒಂದು ಐತಿಹಾಸಿಕವಾದಂಥ ಒಂದು ಚಿಂತನೆ. ಪ್ರತಿ ಗ್ರಾಮೀಣ ಮನೆಗೆ, ಅದು ಎಸ್ಪೆಷಲಿ ನಮ್ಮ ಪಶ್ಚಿಮ ಘಟ್ಟ, ತೀರ್ಥಹಳ್ಳಿ, ಮಲೆನಾಡು ಈ ಭಾಗದವನ್ನ ಲೆಕ್ಕ ತೆಗೆದುಕೊಂಡು ತುಂಬ ಕಷ್ಟಕರವಾದಂಥ ಒಂದು ಕೆಲಸ ಆದರೂ ಕೂಡ ಸುಮಾರು ದೇಶದಲ್ಲಿ ಸುಮಾರು 15 ಕೋಟಿ ಮನೆಗಳಿಗೆ ನಲ್ಲಿ ಸಂಪರ್ಕವನ್ನು, ನಲ್ಲಿಯ ಮುಖಾಂತರ ನೀರನ್ನು ಕೊಡುವಂಥ ಪ್ರಯತ್ನ, ಒಂದು ದಾಖಲೆಯ ಒಂದು ಕಾರ್ಯಕ್ರಮ ಅಂಥೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀರಿಗೋಸ್ಕರ ಕಿಲೋಮೀಟರ್ ಗಟ್ಟಲೆ ಪಾಪ ತಾಯಿಂದರು ಬೆಳಗ್ಗೆ ಎದ್ದರೆ ಅದೇ ದೊಡ್ಡ ಕಾರ್ಯ. ಒಂದು ಕಾಲದಲ್ಲಿ ಬಾವಿಯಿಂದ ತರಬೇಕು, ನದಿಯಿಂದ ತರಬೇಕು. ಈ ರೀತಿಯಂಥ ಒಂದು ಅನುಕೂಲವನ್ನು ನಮ್ಮ ತಾಯಿಂದರು ಮುಟ್ಟಿಸುವಂಥ ಕಾರ್ಯ ಕೂಡ ಆಗಿದೆ. ಮತ್ತು ರಾಷ್ಟ್ರದ ಒಂದು ರಕ್ಷಣಾ ವಿಚಾರವನ್ನು ತೆಗೆದುಕೊಂಡ್ರೆ ಝೀರೋ ಟಾಲರೆನ್ಸ್, ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ. ಮೊದಲು ಟೆರರಿಸ್ಟ್ ಆಕ್ಟಿವಿಟೀಸ್ ನಡೆದ ಮೇಲೆ ನಮ್ಮ ಕಡೆಯಿಂದ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ವಿ.
ಆದರೆ ಈಗ ಬದಲಾವಣೆ ನಾವು ಗಮನಿಸ್ತಾ ಇದ್ದೀವಿ. ನಾವೇ ನುಗ್ಗಿ ಆ ಉಗ್ರರಿರುವಂಥ ತಾಣಗಳನ್ನು ಸದೆಬಡಿಯುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ. ಅಲ್ಲೊಂದಿಲ್ಲೊಂದು ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಬಾಲ್ಕೋಟ್ ಏರ್ ಸ್ಟ್ರೈಕ್ ಇರ್ಬೋದು, ಈ ರೀತಿಯಂಥ ಘಟನೆಗಳು ಕೂಡ ಆಗಿದ್ದು ಒಂದು ವೈರಿ ದೇಶಗಳಿಗೂ ಕೂಡ ನುಗ್ಗಿ ಹೊಡೆಯುವಂಥ ಒಂದು ತಾಕತ್ತು ಇವತ್ತಿನ ಒಂದು ಭಾರತದ ಒಂದು ಸೈನಿಕರ ಒಂದು ವಿಶ್ವಾಸವನ್ನು ಹೆಚ್ಚಿಸುವಂಥ ಕೆಲಸನೂ ಕೂಡ ಆಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. GST, ಒಂದು ದೇಶ ಒಂದು ತೆರಿಗೆ, ಈ ಕಾರ್ಯಕ್ರಮ ಜಾರಿಗೆ ತಂದಿದ್ದು ಕೂಡ ಸಾಕಷ್ಟು ಒಂದು ಉದ್ಯೋಗಸ್ಥರಲ್ಲಿ, ವ್ಯಾಪಾರಸ್ಥರಲ್ಲಿ, ಕೈಗಾರಿಕೋದ್ಯಮಿಗಳಲ್ಲಿ ಒಂದು ಬದಲಾವಣೆಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾನು ನಿನ್ನೆ ಬೆಳಗ್ಗೆ 10 ಗಂಟೆಯಿಂದ ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರು ಪೂರ್ತಿ ನಮ್ಮ ಮಾಚನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅರ್ಧ ದಿನ, ಯಾಕೆಂದರೆ ಪ್ರಧಾನಮಂತ್ರಿಗಳ ವಿಚಾರಗಳು ನಮ್ಮ ಶಿವಮೊಗ್ಗಕ್ಕೆ ಮುಟ್ಟಿದೆಯಾ, ನಮ್ಮ ಕಡುಬಡವರಿಗೆ ತಲುಪಿದೆಯಾ, ನಮ್ಮ ಕೈಗಾರಿಕಾ ಉದ್ಯಮಿಗಳಿಗೆ ತಲುಪಿದೆಯಾ ಅಂಥೇಳಿ ಅರ್ಧ ದಿನ ಅವ್ರ ಜೊತೆಗೆ ನಾವು ಸಮಯವನ್ನು ಕಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಕೇಳಿದೆ ನಾನು ಕೈಗಾರಿಕಾ ಉದ್ಯಮಿಗಳಿಗೆ, ಆತ್ಮನಿರ್ಭರ್ ಭಾರತ್ ಪ್ರಧಾನಮಂತ್ರಿಗಳ ಒಂದು ಅತ್ಯಂತ ಒಂದು ದಿಟ್ಟವಾದಂಥ ಒಂದು ಚಿಂತನೆ ಆಗಿದೆ. ಇದು ನಿಮಗೆ ಅನುಕೂಲ ಆಗಿದೆಯಾ, ನಿಮಗೆ ಆರ್ಡರ್ಸ್ಗಳು ಬರ್ತಾ ಇದೆಯಾ ಅಂತ ಹೇಳಿದಾಗ ಅವ್ರು ಹೇಳ್ತಾ ಇದ್ರು, 30 ದೇಶಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ, ಫೌಂಡ್ರಿ ಕ್ಲಸ್ಟರ್ ಮುಖಾಂತರ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ಗಳು, ಡಿಫೆನ್ಸ್ ರಿಲೇಟೆಡ್ ಆರ್ಡರ್ಸ್ಗಳು ಕೂಡ ಬರ್ತಾ ಇದೆ. ಈವನ್ ವಂದೇ ಭಾರತ್, ಉದಾಹರಣೆಗೆ ಗುಜರಾತ್ ಮತ್ತು ಮುಂಬೈಗೆ ಏನಪ್ಪ ಪೂನಾ ಅಹಮದಾಬಾದ್ ಆ ಎಕ್ಸ್ಪ್ರೆಸ್ ಟ್ರೈನ್ ಇವತ್ತು ಕೆಲಸ ಆಗ್ತದೆ. ಸುಮಾರು 4,000 ಕೋಟಿ ಒಂದು ಅಗ್ರಿಮೆಂಟ್ ಏನು ಜಪಾನ್ ಜೊತೆಗೆ, ಟೆಕ್ನಾಲಜಿನೂ ಕೂಡ ನಮ್ಮದು, ಮತ್ತು ಅದಕ್ಕೆ ಬೇಕಾದಂಥ ಲೋನನ್ನು 80,000 crores 0.something% ಮಾತ್ರ ಇಂಟ್ರೆಸ್ಟಿಗೆ ಕೊಟ್ಟಿದ್ದಾರೆ. ನಮ್ಮಲ್ಲೇ ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ಒಂದು ಮಾಡೆಲ್ ಆಗಿ ಅದನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ದೇಶದ ಇನ್ನೂ 5 ದಿಕ್ಕಿಗೆ 5 ಕಾರಿಡಾರ್ಗಳನ್ನು ಅದೇ ಟೆಕ್ನಾಲಜಿ ಭಾರತದ ವಿಜ್ಞಾನಿಗಳಿಗೆ, ನಮ್ಮ ಭಾರತದ ಟೆಕ್ನಿಷಿಯನ್ಸ್ಗಳಿಗೆ, ನಮ್ಮ ಟೆಕ್ನಿಕಲ್ ಇಂಜಿನಿಯರ್ಸ್ಗಳಿಗೆ ಅದನ್ನು ಕಾಪಿ ಮಾಡಿಕೊಂಡು ಇನ್ನೂ 5 ದಿಕ್ಕಿನಲ್ಲಿ ಆ ಕಾರಿಡಾರ್ನ ಎಕ್ಸ್ಪೆಂಡ್ ಮಾಡುವಂಥ ಕೆಲಸ. ಈ ರೀತಿ ಇಷ್ಟೊಂದು ಸೂಕ್ಷ್ಮವಾಗಿ ಅನಿವಾರ್ಯವಾಗಿ ಒಂದು ಮಾತ್ರ ಇಂಪೋರ್ಟನ್ನು ಮಾಡ್ಕೊಂಡು ಇನ್ನು ಉಳಿದಿದ್ದನ್ನು ನಮ್ಮ ಸ್ವಾವಲಂಬಿ ನಮ್ಮ ಯೂತ್ಸ್ ಮುಖಾಂತರ ಈ ಒಂದು ಯೋಜನೆಗಳನ್ನು ಜಾರಿ ತರುವಂಥ ಕೆಲಸಗಳು ಆಗ್ತಾ ಇದೆ. ಬಾಹ್ಯಾಕಾಶ ಇರ್ಬೋದು, ವಿಜ್ಞಾನ ಇರ್ಬೋದು, ಚಂದ್ರಯಾನ 3 ಇರ್ಬೋದು, ಇದರಲ್ಲೂ ಕೂಡ ಸಾಧನೆಯನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ರಾಮ ಜನ್ಮಭೂಮಿ ಎಷ್ಟು ವರ್ಷದ ತಪಸ್ಸು, ಎಷ್ಟು ವರ್ಷದ ಹೋರಾಟ ಇವತ್ತು ಕಾರ್ಯರೂಪಕ್ಕೆ ಬಂದಾಯಿತು. ಆರ್ಟಿಕಲ್ 370 ವಿಧೇಯಕವನ್ನು ರದ್ದುಗೊಳಿಸಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಈ ರೀತಿ 12 ವರ್ಷಗಳಲ್ಲಿ ದಾಖಲೆಯ ಈ ಎಲ್ಲ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ. ಹಿಂದೆ ಅಟಲ್ಜಿ ಹೇಳಿದರು, ಅಧಿಕಾರವನ್ನು ಕಳ್ಕೊಂಡಾಗ ನಾನು ಮಾಡಿದಂಥ ಅಭಿವೃದ್ಧಿ ಕಾರ್ಯ ಎಲ್ಲವನಿಗೆ ಕಟ್ಟಕಡೆಯ ವ್ಯಕ್ತಿಗೆ ಮುಟ್ಟಿಸುವಂಥ ದಿಕ್ಕಿನಲ್ಲಿ ಕೊರತೆ ಆಯಿತು ಅಂತೇಳಿ ಹೇಳಿದರು. ಆ ತಪ್ಪು ಯಾವುದೇ ಕಾರಣಕ್ಕೂ ಕೂಡ ಆಗಬಾರದು, ಜನರಿಗೆ ಮುಟ್ಟಿಸುವಂಥ ಕಾರ್ಯ ಆಗಬೇಕು ಅಂತೇಳಿ ನಮ್ಮ ಸಂಘಟನೆಗೆ ನಮ್ಮ ಸರ್ಕಾರ ಕರೆಯನ್ನು ಕೊಟ್ಟಾಗ ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರ ಒಂದು ನೇತೃತ್ವ, ಚುನಾಯಿತ ಪ್ರತಿನಿಧಿಗಳ ಒಂದು ನೇತೃತ್ವದಲ್ಲಿ ಇಡೀ ಶಿವಮೊಗ್ಗ ಕ್ಷೇತ್ರದಲ್ಲಿ ಈ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ವಿ. ಅದು ತಕ್ಕಂತೆ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಜನರಿಗೆ ಮುಟ್ಟಿಸುವಂಥ ಕಾರ್ಯವನ್ನು ತಾವು ಕೂಡ ಮಾಡ್ತಾ ಇದ್ದೀರಿ. ಇಂಥ ಒಂದು ಐತಿಹಾಸಿಕವಾದಂಥ ಒಂದು ಸಂದರ್ಭದಲ್ಲಿ ಭಾರತದ ಅತ್ಯಂತ ಸುದೀರ್ಘವಾದಂಥ ಚುನಾಯಿತ ಪ್ರಧಾನಮಂತ್ರಿಗಳಾದಂಥ ವಿಶ್ವನಾಯಕ ನರೇಂದ್ರ ಮೋದಿಜಿಯವರಿಗೆ ಮತ್ತೊಮ್ಮೆ ನಾನು ನಮ್ಮ ಕ್ಷೇತ್ರದ ಜನರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಧಾನಮಂತ್ರಿಗಳ ಮಹತ್ವಾಕಾಂಕ್ಷಿ ಯೋಜನೆ ಉಜ್ವಲ ಯೋಜನೆ ಬಡವರಿಗೆ ಸಿಲಿಂಡರ್
ಸಿಲಿಂಡರ್ ಅಂತ ಇತ್ತು ವರ್ಷಕ್ಕೆ, ಆಮೇಲೆ 3 ಸಿಲಿಂಡರ್ ಆಯಿತು. ಈಗ 2 ಸಿಲಿಂಡರ್ ಕೊಡಬೇಕಂತೇಳಿ ಮಾಡಿದ್ದಾರೆ. ಅದಕ್ಕೆ ಅದು ಸಾಕಾಗಿಲ್ಲ ಕುಟುಂಬಕ್ಕೆ 2 ಸಿಲಿಂಡರ್. ಸರ್, ಒಂದು ತಮ್ಮ ಪತ್ರಿಕೆಗಳಲ್ಲೇ ನಾವು ನೋಡಿದ ಪ್ರಕಾರ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಇಸ್ರೇಲ್, ಇರಾನ್, ಈ ಪಾಶ್ಚಿಮಾತ್ಯ ರಾಷ್ಟ್ರಗಳೆಲ್ಲ ಏನು ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಮತ್ತು ನಮ್ಮ ದೌರ್ಭಾಗ್ಯ ಅಂದರೆ ಎಲ್ಲದೂ ಕೂಡ ಇಂಪೋರ್ಟ್ ಮಾಡ್ಕೊಬೇಕು. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು, LPG ಇರ್ಬೋದು. ಇವತ್ತು ಇಡೀ ನಮ್ಮ ದೇಶದ ಪ್ರತಿಯೊಬ್ಬ ಬಡವನೂ ಕೂಡ ಗೊತ್ತಾಗಿದೆ ಎಷ್ಟು ಕಷ್ಟಪಟ್ಟು ಇವತ್ತು ನಾವು ಎಲ್ಲದೂ ಕೂಡ ಇಂಪೋರ್ಟ್ ಮಾಡಿಕೊಂಡು ಸರ್ಕಾರ ಜನರಿಗೆ ಮುಟ್ಟಿಸುವಂಥ ಕಾರ್ಯ ಆಗ್ತಾ ಇದೆ ಅಂಥೇಳಿ. ಹಾಗಾಗಿ ಈ ಸಂದರ್ಭದಲ್ಲಿ, ಈ ಒಂದು ಕೊರತೆಯ ಒಂದು ಸಂದರ್ಭದಲ್ಲಿ, ಸೂಕ್ಷ್ಮವಾಗಿರುವಂಥ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕ ರಾಷ್ಟ್ರಗಳಲ್ಲಿ 250 ml 350 ml ಟಾನಿಕ್ ಬಾಟಲ್ಸ್ಗಳಿರುತ್ತೆ, ಅದರಲ್ಲಿ ಪೆಟ್ರೋಲು ಡೀಸೆಲ್ ತಗೊಂಡು ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡುವಂಥ ಕಾರ್ಯ ಆಗ್ತಾಯಿದೆ. ಇದು ಯಾವುದು ಕೂಡ ಪರ್ಮನೆಂಟಾಗಿ ಈ ಸಮಸ್ಯೆ ಇರಲ್ಲ ಮತ್ತು ಆದಷ್ಟು ಬೇಗ ಅದನ್ನು ಸರಿ ಮಾಡುವಂಥ ಕಾರ್ಯ ಕೂಡ ಆಗ್ತಾಯಿದೆ. ನಿನ್ನೆ ಮೊನ್ನೆ ನಮ್ಮ ಕಾರ್ಗೋ ಶಿಪ್ ಮೇಲೂ ಕೂಡ ಅಟ್ಯಾಕ್ ಆಗುವಂಥ 2-3 ಘಟನೆಗಳು ಕೂಡ ನಡೆದಿರೋದು ನಿಮ್ಗೆ ಗೊತ್ತಂಥ ವಿಚಾರ. ಇವತ್ತು ಒಂದು ಹಡಗಿಗೆ 4 ಒಂದು ಕಾರ್ಗೋ ಶಿಪ್ಗೆ 4-5 ಸೆಕ್ಯೂರಿಟಿಗೋಸ್ಕರ ಶಿಪ್ಗಳನ್ನು ಕಳಿಸ್ಬೇಕಾಗಿದೆ. ಖರ್ಚು ವೆಚ್ಚಗಳು ಹೆಚ್ಚಾಗ್ತಾ ಇದೆ. ಅತ್ಯಂತ ಸೂಕ್ಷ್ಮವಾಗಿ ತೆಗೆದುಕೊಂಡಂಥ ಕೆಲಸ ಆಗ್ತಾಯಿದೆ ಸರ್. ಅಭಿವೃದ್ಧಿ ಕಾರ್ಯಗಳಿಗೆ ಅಭಿನಂದನೆಗಳು. ಓಕೆ, ಆದರೆ ಎಲ್ಲ ರಾಜ್ಯಗಳ ನಡುವೆ ಅನುದಾನ ಹಂಚಿಕೆ ವಿಷಯದಲ್ಲಿ ಬೇಕಿರುವಂಥ ರಾಜ್ಯಗಳನ್ನು ಅತಿ ಹೆಚ್ಚು ಅನುದಾನವನ್ನು ನೀಡಿ ಕೆಲವು ರಾಜ್ಯಗಳಿಗೆ ಅತಿ ಕಡಿಮೆ ಅನುದಾನವನ್ನು ಕೊಟ್ಟಿದ್ದಾರೆ ಅನ್ನೋಂಥ ಆರೋಪ ಇದೆ. ಯಾವುದೇ ಕಾರಣಕ್ಕೂ ಕೂಡ ಆ ಪಾರ್ಶಾಲಿಟಿ ನಮ್ಮ ಸರ್ಕಾರ ಯಾವತ್ತೂ ಕೂಡ ಮಾಡಿಲ್ಲ. ಇಡೀ ದೇಶ ಒಂದು ಅಂತೇಳಿ ಚಿಂತನೆ ಮಾಡಿ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಅಂದರೆ ಕೆಲವು ಕೇಂದ್ರದ ಕಾರ್ಯಕ್ರಮಗಳನ್ನು, ಉದಾಹರಣೆಗೆ ನಮ್ಮ PMGSY ನರೇಗಾ ಕಾರ್ಯಕ್ರಮ, ನಮ್ಮ ಕೇಂದ್ರ ಸರ್ಕಾರ ಒಂದು ಚಿಂತನೆ ಮಾಡಿ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಅದಕ್ಕೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಮಾಡಲಿಲ್ಲ ಅಂದರೂ ಕೂಡ ನಿನ್ನೆ ಸುಮಾರು ಇಡೀ ದೇಶಕ್ಕೆ 1 ಲಕ್ಷ ಕೋಟಿ ಹತ್ತತ್ರ ಹಣ ಬಿಡುಗಡೆ ಏನಾಗಿದೆ. ನಮ್ಮ ರಾಜ್ಯದಲ್ಲೂ ಅದಕ್ಕೆ ಪಾಲನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಈ ಕಾರ್ಯಕ್ರಮ ಅವರು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ, ಮಂಟನ ಮಾಡ್ತಾ ಇದ್ದಾರೆ. ಇದರ ಕೆಲವು ಅನೇಕ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಆ ತಪ್ಪು ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ರು. ಇವತ್ತು ಜನ ಅವರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಮಮತಾ ಬ್ಯಾನರ್ಜಿಯವರು ಮಾಡಿದ್ದಾರೆ, ಅದು ಕಂಡು ಬಂದಿದೆ. ಆ ತಪ್ಪನ್ನೇ ಅದೇ ಕಾರಣಕ್ಕೂ ನಮ್ಮ ರಾಜ್ಯ ಸರ್ಕಾರನೂ ಕೂಡ ಮಾಡಬಾರ್ದು ಅಂತ ನಾನು ವಿನಂತಿಯನ್ನು ಮಾಡ್ಕೊಂಡೆ ಸರ್. ಏನು ಸರ್? ಸಹಜ. ಈಗ ಕೂತಂತೂ ಎಡವಲ್ಲ, ನಡಿಬೇಕಾದ್ರೆ ಎಡವದು ಸಹಜ. ಗೊತ್ತೋ ಗೊತ್ತಿಲ್ಲದಾಗೆ ಆ ಘಟನೆಗಳು ನಡೆದಾಗ ಮತ್ತೆ ಅದನ್ನು ಸರಿ ಮಾಡಿಕೊಂಡು ಸರಿದಾರ ತೆಗೊಳ್ಳುವಂಥ ಕೆಲವು ಘಟನೆಗಳು ಆಗಿದೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಉಡಾನಿಗೆ ಅದೇ ಕಳಿಸಿದ್ದಾರೆ. ಅವ್ರು ಕೈ ಬಿಟ್ಟರು ಸರ್. ಅವರು ವಿಶೇಷವಾಗಿ ಚೀಫ್ ಸೆಕ್ರೆಟರಿ ಅವರಿಗೆ ಖುದ್ದಾಗಿ 2-3 ಬಾರಿ ನಾವು ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತಾಡಿದ್ವಿ. ಆದರೆ ಗುಲ್ಬರ್ಗ ಮತ್ತು ಬೀದರ್ಗೆ ಆ ಒಂದು ವಯಬಿಲಿಟಿ ಫಂಡಿಂಗ್ ಏನಿದೆ ಅಲ್ಲಿ ಕೊಟ್ಟರು, ಇಲ್ಲಿ ಮತ್ತೆ ಅವಾಯ್ಡ್ ಮಾಡಿದ್ರು. ಅದು ಕೊಟ್ಟಿದ್ರೆ ಆ್ಯಸ್ ಇಟ್ ಈಸ್ ಮುಂದುವರಿತಾ ಇತ್ತು. ಆಯ್ತು, ಈಗ ನಮ್ಮನ್ನು ಕೇಂದ್ರಕ್ಕೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಕೇಂದ್ರದಲ್ಲೇ ಆದಷ್ಟು ಬೇಗ ಉಡಾನ್ ಟೆಂಡರ್ನಲ್ಲಿ ನಮ್ಮ ಶಿವಮೊಗ್ಗ ಬೆಂಗಳೂರು ಲೈನನ್ನು ಕ್ಲಿಯರ್ ಮಾಡಿಸಿ ಫ್ಲೈಟ್ ತರೋ ಪ್ರಯತ್ನ ಮಾಡ್ತೀವಿ. ಈಗ ಉಡಾನ್ 2nd or 3rd, ಈಗ ಉಡಾನ್ 4th ಈಗ ಇದರಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಚೀಫ್ ಸೆಕ್ರೆಟರಿ ಅಂತ ಮಾತಾಡಿದಾಗ ಆ ಬೇಸ್ ಮೇಲೆ ನಾನು ಕಳಿಸ್ಕೊಡ್ತೀನಿ ಅಂದರು. ಸರಿ ಅಂತ ಹೇಳಿ ಶಾಲಿನಿ ರಜನೀಶ್ ಮೇಡಮ್ಗೆ ಮಾತಾಡಿದಾಗ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಉಳಿದಿದ್ದ ಫಾಲೋಅಪ್ಪು ನಾನು ನಾಳೆ 16 ಹೋಗ್ತಾ ಇದ್ದೀನಿ, ಫಾಲೋಅಪ್ ಮಾಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು. ಧನ್ಯವಾದ ಸರ್.